ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇವತ್ತಿನ ಡೇನ ನಾನು ಈಗ ಸ್ಟಾರ್ಟ್ ಮಾಡತ್ತೀನಿ. ನಾವು ನಮ್ಮ ಪಪ್ಪನೂರಾದಂಥ ಹುಲ್ಕುಂದನ ಗ್ರಾಮಕ್ಕೆ ಹೋಗಿದ್ವಿ. ಅಲ್ಲಿ ರಾಮಲಿಂಗೇಶ್ವರ ಟೆಂಪಲ್ ಒಂದು ಐತಿ. ಯಾರು ಹುಲ್ಕುಂದ ಗ್ರಾಮದೊಳಗಿರೋರು ಈ ಟೆಂಪಲ್ನ ನೋಡಿರಿ, ಕಮೆಂಟ್ ಮಾಡಿರಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಈ ಟೆಂಪಲ್ಲಿಗೆ ಸ್ಟೆಪ್ಸ್ ಭಾಳ ನೋಡ್ರಿ. ಸ್ಟೆಪ್ಸ್ ಹತ್ತಿ ಹತ್ತಿ ಕಾಲು ನುಸಾತವಂತಂದ್ರೆ ಮ್ಯಾಲೆ ಹೋಗಿ ಈ ಪಾಯಿಂಟ್ ನೋಡ್ರಿ. ನಾ ಬರೀ ಅರ್ಧ ಸ್ಟೆಪ್ಸ್ ಹತ್ತೀನಿ, ಇಷ್ಟು ಚಂದ ವ್ಯೂ ಕಾಣತೈತಿ. ಇನ್ನು ಪೂರ್ತಿ ಸ್ಟೆಪ್ಸ್ ಹತ್ತಿ ಆದಮೇಲೆ ತೋರಿಸ್ತೇನೆ ಬರ್ರಿ. ನಾನು ನೆಕ್ಸ್ಟ್ ಟೈಮ್ ಹೋದಾಗ ಅದೆಷ್ಟು ಸ್ಟೆಪ್ಸ್ ಅದಾವಂತ ಕೌಂಟ್ ಮಾಡ್ಕೊಂಡು ಬರ್ತೀನಿ ರೀ. ಈ ಗುಡಿ ಮಾತ್ರ ನೋಡಕ್ಕೆ ಭಾಳ ಚಂದ ಐತಿ ನೋಡ್ರಿ. ಈ ನಮ್ಮ ಭಕ್ತರು ದೊಡ್ಡ ಅಲ್ಲಿ ಗುಡಿ ಇದ್ದರೂ ಹಿಂಗೆ ಸಣ್ಣ ಪುಟ್ಟ ಫೋಟೋ ಇಟ್ಟು ಪೂಜೆ ಮಾಡೋದು ಮಾತ್ರ ಇನ್ನೂ ಬಿಡಂಗಿಲ್ಲ ನೋಡ್ರಿ. ಅತ್ತೆ ಬರ್ರಿ ಮ್ಯಾಲೆ ನೋಡೋನು, ಗುಡಿಗೆ ಹೋಗೋಣಂತ ಬರ್ರಿ. ನೋಡ್ರಿ ಎಷ್ಟು ವಿಶಾಲವಾದ ಗುಡಿ, ಎಷ್ಟು ಚಂದ ಐತಿ ನೋಡಕ್ಕೆ. ಬರ್ರಿ ಹತ್ತನ ಮೇಲೆ. ಇಲ್ಲಿ ಸ್ಟಾರ್ಟಿಂಗ್ ಬಂದ್ರೆ ಬಸವಣ್ಣ ಕಾಣ್ತಾನ, ಆಮೇಲೆ ದೀಪದ ಕಂಬ. ನಮ್ಮ ಕಡೆ ದೀಪದ ಕಂಬ ಅಂತಾರೋ, ನಿಮ್ಮ ಕಡೆ ಏನಂತ ಕರೀತಾರೋ ಅಂತ ಕಾಮೆಂಟ್ ಮಾಡಿರಿ. ನೋಡ್ರಿ ಎಷ್ಟು ಮಸ್ತ್ ವ್ಯೂ, ಎಷ್ಟು ಚಂದ ಕಾಣ್ತೈತಿ. ಮ್ಯಾಲೆ ನಿಂತ್ಕೊಂಡು ನೋಡಕತ್ರ ನನ್ನ ಮಗ ನೋಡ್ರಿ ಫುಲ್ ಜೋಶ್ಲಿ ಅಡ್ಡಾಡತ್ತಾನ. ಇದು ನೋಡ್ರಿ ದೇವಸ್ಥಾನ, ರಾಮಲಿಂಗೇಶ್ವರ ದೇವಸ್ಥಾನ. ಈಶ್ವರ ನೆಲೆಸನ ಇಲ್ಲೇ. ಇದಾದಮೇಲೆ ಕೆಳಗಡೆ ಹೋಗೋಕ್ಕೂ ಒಂದು ದಾರಿ, ಪ್ಲಸ್ ಅಲ್ಲೂ ಒಂದು ದೇವಸ್ಥಾನ ಐತ್ರಿ. ಇದೊಂಥರ ಎಂಟ್ರಿ ಒಂದು ದೇವ್ರಿದ್ರೆ ಎಕ್ಸಿಟಿಗೆ ಇನ್ನೊಂದು ದೇವ್ರೈತಿ. ಬರ್ರಿ ಅಲ್ಲೂ ಸ್ಟೆಪ್ಸ್ ಅದಾವೆ ಕೆಳಗಡೆ ಹೋಗಿ. ಆ ಸ್ಟೆಪ್ಸ್ ಹತ್ರನೂ ಒಂದು ಸಣ್ಣದ ಟೆಂಪಲ್ ಐತ್ರಿ. ಅದನ್ನು ನಿಮಗೆ ತೋರಿಸ್ಬೇಕಂತ ಅವರೆಲ್ಲರನ್ನೂ ಅಲ್ಲೇ ಬಿಟ್ಟು ಪಟ ನಾ ಕೆಳಗೆ ಬಂದೆ ನೋಡ್ರಿ. ನೋಡ್ರಿ ಎಲ್ಲನೂ ಕಲ್ಲಿಂದನ ಗುಡ್ಡ ಹೆಂಗೈತಿ. ಎಷ್ಟು ಹಳೆ ಕಾಲದಂದು ಗುಡಿ ಐತಂದ್ರೆ ಇದು. ಈಗ ಇದನ್ನೇನೋ ರೀಕನ್ಸ್ಟ್ರಕ್ಷನ್ ಏನೂ ಮಾಡಿಲ್ಲ. ಭಾಳ ವರ್ಷದ ಹಳೇ ಗುಡಿ ರೀ ಇದು. ಇಲ್ಲಿ ನೋಡ್ರಿ ಗಣಪತಿ ಗುಡಿ, ಪುಟಾಣಿ ಗುಡಿ ಕಟ್ಸಾರ. ನೋಡಕ್ಕೆ ಚಂದ ಐತಿ. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಬಾಲ್ಕನಿ ಒಳಗೆ ನಿಂತ್ಕೊಂಡು ನಾವೇನೋ ನೋಡಾತೇವೇನೋ ಅಂತ ನಮಗೆ ಅನಿಸ್ತೈತಿ. ನೋಡ್ರಿ ಇಲ್ಲಿ ನಿಂತು ನೋಡ್ರೆ ಗುಡಿ ಕಳಶನೂ ಕಾಣ್ತೈತಿ. ಬರ್ರಿ ಅಲ್ಲಿ ಯಾವ ಟೆಂಪಲ್ ಐತಿ ತೋರಿಸ್ತೀನಿ. ನಾವು ಹೋಗಿದ್ದು ಸೋಮವಾರ ಆಗಿರೋ ಕಾರಣ ಬೆಳಗ್ಗೆ ಬೇಗನೆ ಎಲ್ಲರೂ ಭಕ್ತರು ಬಂದಿದ್ದರು. ಬರ್ರಿ ಇಲ್ಲೊಂದು ಬನ್ನಿ ಮರ ಏನೋ ಐತಿ. ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಮತ್ತು ಈ ದುರ್ಗಮ್ಮನ ಗುಡಿ ಅಂತಾರ್ರಿ ಈ ಗುಡಿಗೆ. ಬರೀ ಅದನ್ನೂ ತೋರಿಸ್ತೀನಿ. ಇಲ್ಲೇನೋ ಕನ್ಸ್ಟ್ರಕ್ಷನ್ ನಡಾತೈತಿ. ಇದೇನು ಗುಡಿ ಆಗ್ತೈತೋ ಏನಾಗ್ತೈತೋ ನನಗಂತೂ ಗೊತ್ತಿಲ್ಲ. ಬರ್ರಿ ಈ ಗುಡಿಗೆ ಎರಡೆರಡು ದಾರಿ ಐತ್ರಿ. ಸ್ಟಾರ್ಟಿಂಗ್ ಒಂದು ದಾರಿ ಇದ್ರೆ ಅಲ್ಲಿ ರಾಮಲಿಂಗೇಶ್ವರ ಆದಮೇಲೆ ಕೆಳಗಡೆ ಸ್ಟೆಪ್ಸ್ ಹತ್ತಿ ಇಳ್ಕೊಂಡು ಬಂದಾದಮೇಲೆ ಇಲ್ಲೂ ನಾವು ಈ ದೇವಸ್ಥಾನನ ನೋಡ್ಬೋದು. ನಾನು ಸ್ಟಾರ್ಟಿಂಗೆಲ್ಲ ಫಸ್ಟ್ ಇದೇ ಗುಡಿಗೆ ನಾ ಹೋಗ್ಬಿಟ್ಟಿದ್ನಿ ರೀ. ಸೊ ಅದನ್ನೂ ವೀಡಿಯೋ ಹಾಕೀನಿ ನೋಡಿರಿ. ಫಸ್ಟ್ ಸ್ಟಾರ್ಟಿಂಗ ನನ್ನ ಕಾರ್ ಇಳಿದ ತಕ್ಷಣ ನಾವು ಹೋಗಿದ್ದ ಇಲ್ಲೇ ರಾಮಲಿಂಗೇಶ್ವರನ ದರ್ಶನ ಮಾಡ್ಕೊಂಡು ಬಂದಾದ್ಮೇಲೆ ಇಲ್ಲಿಗೆ ಹೋಗ್ಬೇಕಂತೇನೋ ರೂಲ್ಸ್ ಅಂತ. ಅಲ್ಲೇನೋ ದೀಪದ ಕಂಬ ಐತಿ. ಮತ್ತು ಅಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋದ್ರೆ ದುರ್ಗಮ್ಮಂದ ಗುಡಿ ಐತಿ ನೋಡ್ರಿ. ನಾವು ಸಣ್ಣವರಿದ್ದಾಗ ಹಿಂಗೆಲ್ಲ ಟೈಲ್ಸ್ ಎಲ್ಲ ಇರಲಿಲ್ಲ ರೀ. ಬರೀ ಒಂದು ಗುಡಿ ಅಷ್ಟೇ ಇತ್ತು. ಈಗೆಲ್ಲ ಟೈಲ್ಸ್ ಎಲ್ಲ ಹಾಕ್ಸಿ ಚಂದ ಗುಡಿ ಮಾಡ್ಯಾರ.
ನೋಡಿರಿ ದುರ್ಗಮ್ಮನ ಆಶೀರ್ವಾದ ಎಲ್ಲರೂ ತಗೋರಿ ಅಂತ ಹೇಳ್ತಾ ಇನ್ನೊಂದು ವ್ಲಾಗ್ನಾಗ ಸಿಗ್ತೇನೆ.